ಮಾತನಾಡ್ತಾ ಇದ್ವಿ. ಬರ್ತೀನಿ ನಟರಾಜ್ ಗೌಡ್ರೆ. ಸಾದಿಕ್ ಪಾಷಾ ಅವರೇ, ಇಲ್ಲಿ ನಟರಾಜ್ ಗೌಡ ಒಂದು ಮಾತನ್ನು ಹೇಳಿದರು, ಎರಡೂ ಕಡೆ ಎಕ್ಸ್ಟ್ರೀಮಿಸಮ್ ಬಹಳ ಅಪಾಯಕಾರಿ. ಓಕೆ, ಸಮಾಜಕ್ಕೆ ಅದು ಮಾರಕ ಆಗುತ್ತೆ, ಎರಡೂ ಕಡೆಯೂ ಕೂಡ ಎಕ್ಸ್ಟ್ರೀಮಿಸಮ್ ಅಪಾಯಕಾರಿ ಅಂತ. ಆದರೆ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದರೆ, ಈ ಮತಾಂಧತೆಯನ್ನು ವಿರೋಧಿಸೋರು ಕೂಡ ಬಹಳ ಮುಖ್ಯ ಆಗ್ತಾರೆ ಒಂದು ಸಮುದಾಯದಲ್ಲಿ. ಕಿಡಿಗೇಡಿಗಳಿಗೆ ಕಲ್ಲೆಸಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸುಮ್ಮನೆ ಕೂರೋದಿದೆಯಲ್ಲ, ಮತಾಂಧತೆಯನ್ನು ನೋಡಿಕೊಂಡು ಸುಮ್ಮನಾಗೋದು, ಸೈಲೆನ್ಸು, ಅದು ಅದಕ್ಕಿಂತಲೂ ಅಪಾಯಕಾರಿ. ಪ್ರಾಬ್ಲಮ್ ಆಗ್ತಿರೋದು ಅದೇ. ಇದು ಕಲ್ಲೆಸಿದ್ರೆ ಅವ್ರು ಯಾರೋ ಕಿಡಿಗೇಡಿಗಳು ಕಲ್ಲೆಸಿದ್ರೆ ಅಂತಂದ್ರೆ ಸರ್, ಒಂದು ನಮ್ಮ ಇದರಲ್ಲಿ ನಮ್ಮ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಒಂದು ಮಾತು ಹೇಳಿದ್ದಾರೆ. ಏನಂದರೆ, ಎಲ್ಲಿನ ಒಂದು ದೌರ್ಜನ್ಯ ಅನ್ಯಾಯ ಏನಂದ ಗಲಾಟೆ ನಡೀತಾ ಇದ್ದರೆ ನಿಮಗೆ ಶಕ್ತಿ ಇದ್ದರೆ ಕೈನಿಂದ ನಿಲ್ಲಿಸಿ, ಇಲ್ಲಾಂದ್ರೆ ಬಾಯಿನಿಂದ ನಿಲ್ಲಿಸಿ, ಇಲ್ಲಾಂದರೆ ಮುಖ ಇದು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಇದು ತಪ್ಪು ಸರ್, ನಾನು ಹೇಳ್ತೀನಿ ತಪ್ಪೇ ಇದು ಆಗ್ತಾ ಇರೋದು. ಇದು ಇನ್ನೊಂದು ಏನಂದರೆ, ಒಂದು ಕಡೆಯಿಂದ ಆಗ್ತಾ ಇಲ್ಲ ಸರ್, ಎರಡು ಕಡೆಯಿಂದ ಆಗ್ತಾ ಇದೆ, ಎರಡು ಕಡೆಯಿಂದ ಇದೆ. ನೋಡಿ, ಅದು ಕಾಣಿಸ್ತಾ ಇದೆ, ಅದು ಕಾಣಿಸ್ತಾ ಇದೆ. ಬೇರೆನೂ ಇದೆ, ಅದು ಬೇರೆ ವಿಡಿಯೋ ವೈರಲ್ ಆಗುತ್ತೆ, ನಾಳೆ ನಾಡಿಂದ ವೈರಲ್ ಆಗುತ್ತೆ, ಗೊತ್ತಾಗತ್ತೆ. ಇನ್ನೊಂದು ಜಮೀರ್ ಅಹಮದ್ ಮಾತು ಇವರು ಹೇಳ್ತಾ ಇದ್ದಾರೆ, ಪದೇ ಹೇಳ್ತಾರೆ. ಪಾದನ್ಪುರದಲ್ಲಿ ಅವರು ಗಲಾಟೆ ಆಗಿ ಜೈಲಿಗೆ ಹೋಗಿ ಆಚೆ ಬಂದಿದ ಮೇಲೆ ಹೂವಿನ ಹಾರ ಎಲ್ಲ ಹಾಕಿದ್ರಂತ ಹೇಳಿದ್ರಲ್ಲ, ಅದು ಒಂದು. ಇಲ್ಲಿ ಯುಪಿದಲ್ಲಿ ಏನಾಗುತ್ತೆ, ರೇ ಕೇಳಿಸ್ಕೊಡ್ರಿ, ಯುಪಿ ನಮ್ಮ ಭಾರತ ನೇಪಾಳ ಅಲ್ಲ. ಅಲ್ಲಿ ರೇಪ್ ಮಾಡ್ಬಿಟ್ಟು ಒಬ್ಬ ಶಾಸಕ ಅವ್ರ ಗ್ರೂಪ್ ರೇಪ್ ಮಾಡ್ಬಿಟ್ಟು ಆಚೆ ಬಂದ್ರೆ ಈ ಬಿಜೆಪಿ ಬಜರಂಗದಲ್ನವರು ಹೂವಿನ ಹಾರ ಹಾಕ್ಬಿಟ್ಟು ಮಿಠಾಯಿ ತಿನ್ನಿಸ್ತಾರಲ್ಲ, ನಿಮ್ಗೆ ನಾಚಿಕೆ ಬರಲ್ಲ? ನಿಮ್ಗೆ ನಾಚಿಕೆ ಬರಲ್ಲ? ಬೇರೆ ಯಾರು ಅಮಾಯಕರನ್ನು ಬಿಡಿಸಿದ್ಕೋಸ್ಕರ ನಿಮ್ಗೆ ಹೊಟ್ಟೆ ನೋವು. ಅಲ್ಲಿ ರೇಪ್ ಮಾಡ್ಬಿಟ್ಟು ಕಿಡಿಗೇಡಿಗಳು ಆಚೆ ಬರ್ತಾರಲ್ಲ, ನೋಡಿ ಸರ್, ಈಗ ಏನ್ ನೋಡಿ, ಈಗ ನಮ್ಮ ಒಂದೇ ದಿವಸನಲ್ಲಿ ಒಂದ್ ನಿಮಿಷ ಸಾದಿಕ್ ಇದಾಗಿದೆ. ಜಯನಗರದಲ್ಲಿ ಕಲ್ಲು ಬಿದ್ರೆ ಅವ್ರ ಪಾಪ ಅಪ್ರಾಪ್ತರ್ರಿ, ಕಲ್ಲು ಎಸ್ದುಕೊಂಡು ಆಟ ಆಡ್ತಾ ಇದ್ರು, ಕಲ್ಲು ಬಂದು ಮೆರವಣಿಗೆ ಮೇಲೆ ಬಿತ್ತು ಅಂತ ಹೇಳ್ತಾರೆ. ಚಿಕ್ಕಮಗಳೂರಲ್ಲಿ ಕಲ್ಲು ಎಸ್ದ್ರೆ ಕಲ್ಲು ಬಂದು ಮನೆ ಮೇಲೆ ಬಿತ್ತು ಅಂತ ಹೇಳ್ತಾರೆ. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ನೀವು ಸಮರ್ಥಿಸ್ಕೊಳ್ತಾ ಹೋಗೋದೇ ಸಮಸ್ಯೆ. ಪಾನಿಪುರಿ ತಿನ್ನೋಕ್ ಬಂದಿದ್ರು, ಕಲ್ಲು ಬಿತ್ತು ಅಂತ ನೋಡಿ, ಇದೇ ಪ್ರಾಬ್ಲಮ್ ಆಗೋದು. ಚಿಕ್ಕಮಗಳೂರು ಹುಡುಗ ಅಮಾಯಕರು ಅಂತ ಗೊತ್ತಾಯ್ತು ಕಾನೂನಿಗೆ. ಸಾರಿ, ಯಾವ ಕಾನೂನಿಗೆ? ಸಾದಿಕ್ ಪಾಷಾ ಅವರಿಗೆ ಸಪರೇಟ್ ಕಾನೂನು ಇದೆಯಾ? ಅಲ್ಲ, ಚಿಕ್ಕಮಗಳೂರು ಕಾನೂನು ಗೊತ್ತಿದೆ. ಚಿಕ್ಕಮಗಳೂರು ಸರ್, ಕೇಳಿಸ್ಕೊಳ್ಳಿ ನೀವು. ಭಾರತದಲ್ಲಿ ಸಾದಿಕ್ ಪಾಷಾ ಅವರು ಇದೇ ಸಮರ್ಥಿಸಿಕೊಳ್ತಿರಲ್ಲ, ಇದೇ ಪ್ರಾಬ್ಲಮ್ ಆಗೋದು. ಇನ್ನೊಂದು ಮಾತು ನೀವು ಹೇಳಿಲ್ಲ, 4 ಕಡೆ ಆಯ್ತು ಇದು ಬೇರೆ ಶಿವಾಜಿ ಹೆಸರು ತಗೊಂಡು. ಇನ್ನೊಂದು ಏನಂದ್ರೆ, ಒಂದೇ ಭಾರತ ಒಂದೇ ಭಾರತ ಟ್ರೈನ್ ಮೇಲೆ ಅಟ್ಯಾಕ್ ಆಗತ್ತೆ, ಕಲ್ಲು ಅಟ್ಯಾಕ್ ಆಗತ್ತೆ. ಯಾರು? ಮೋಹನ್ ಭಗವತ್ ಅವ್ರು ಇರ್ತಾರೆ, ಕಲ್ಲು ಅಟ್ಯಾಕ್ ಆಗತ್ತೆ. ಮೋಹನ್ ಭಗವತ್ ಅವ್ರು ಕುತ್ಕೊಂಡಿರ್ತಾರೆ. ಅದು ಒಂದು ದೊಡ್ಡ ಪಿತ್ತೂರಿ ನಡೀತಾ ಇದೆ ಭಾರತದಲ್ಲಿ. ಮೋಹನ್ ನೋಡಿ, ಶಿವಾಜಿ ಮೆರವಣಿಗೆ ಮೇಲೆ ಇವರೇ ಕಲ್ಲು ಹೊಡೆಯೋದು, ಹಾಕೋದು ಮುಸಲ್ಮಾನ ಮೇಲೆ. ದಿಲೀಪ್ ಪಾಪ ಇವರು ಹೆಂಗೇನು ಸೆಲೆಕ್ಟಿವ್ ಆನ್ಸರ್ಗಳನ್ನ ಹೇಳಿದ್ರು ಕೂಡ ಬಹಳ ಫೇಮಸ್ ಇದ್ದಾರೆ ಇವರು. ನೋಡಿ, ಇದೇ ಒಂದು ನಿಮಿಷ, ನನ್ನ 30 ಸೆಕೆಂಡ್ ಟೈಮ್ ಕೊಡಿ ಸರ್. ಓಂ ಶಕ್ತಿ ಮೆರವಣಿಗೆ ಮೇಲೆ ಕಲ್ಲು ಹೊಡೆದವರು ಹಕ್ರಾಪ್ತು ಅಂದ್ರೆ, ಇವ್ರು ಯಾವ ರೀತಿ ಈ ಕಾನೂನನ್ನು ದುರುಪಯೋಗ ಪಡಿಸ್ಕೊಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ದೊಡ್ಡೋರೇನಾದ್ರೂ ಕಲ್ಲು ಹೊಡೆದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ, ಅವ್ರ ಮೇಲೆ ಕಾನೂನುಗಳು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ತಾರೆ. ಅದು ಅಪ್ರಾಪ್ತ ಆದ್ರೆ ಅದು ಹೊರಗೆ ಬರೋದಿಲ್ಲ. ಒಂದು ಸೆಕೆಂಡ್ ಥಿಂಗು ಸರ್, ಇವತ್ತು ಚಿಕ್ಕಮಗಳೂರು ವಿಚಾರ ಹೇಳ್ತಾ ಇದ್ದಾರೆ. ಚಿಕ್ಕಮಗಳೂರು ಸಹ ಅಲ್ಲೂ ಅಪ್ರಾಪ್ತರು ಅಂತ ಹೇಳ್ತಿದ್ದಾರೆ. ಅಪ್ರಾಪ್ತರ ಕೈಲಿ ಕಲ್ಲೋಡಿಸೋದು, ಅಪ್ರಾಪ್ತರ ಕೈಲಿ ಕಲ್ಲೋಡಿಸ್ಬಿಟ್ಟು ಕೇಳಿಸ್ಕೊಳ್ಳಿ, ಅವ್ರ ಕೈಲಿ ಕಲ್ಲೋಡಿಸ್ಬಿಟ್ಟು ಸಂವಿಧಾನದ ಅಥವಾ ಕಾನೂನಿನ ಲೂಸ್ ಪೋಲ್ಸ್ಗಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು. ಸರ್, ಇನ್ನೊಂದು ಸರ್, ಇವರು ಈದ್ ಮಿಲಾದ್ ಮಾಡ್ತಾರೆ ಸರ್. ಈದ್ ಮಿಲಾದ್ ಮಾಡಿದಾಗ ಡಿಸ್ಟರ್ಬ್ ಮಾಡಬೇಡಿ. ಈದ್ ಮಿಲಾದ್ ಮೆರವಣಿಗೆ ಮಾಡ್ತಾರೆ ಸರ್. ಈದ್ ಮಿಲಾದ್ ಮೆರವಣಿಗೆ ಮಾಡಿದಾಗ ಎಲ್ಲ ಹಿಂದೂ ಸಮಾಜ ಒಂದೇ ಒಂದು ಕಲ್ಲು ಹೊಡೆಯೋದಿಲ್ಲ. ಇದುವರೆಗೂ ಇಡೀ ದೇಶದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮೇಲೆ ಕಲ್ಲು ಹೊಡೆದಿಲ್ಲ. ಅಲ್ಲಿ ಡಂಗೂರನ್ನು ಬಾರಿಸ್ತಾರೆ, ಡ್ರಮ್ಸ್ ಬಾರಿಸ್ತಾರೆ, ಡಿಜೆನೂ ಹಾಕೊಂತಾರೆ. ಯಾವತ್ತೂ ಸಹ ಕಲ್ಲು ಹೊಡೆದಿಲ್ಲ. ಅವರಿಗೆ ಜ್ಯೂಸ್ ಕೊಟ್ಟು ಹಣ್ಣು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ.
ಆದ್ರೆ ಇವರಿಗೆ ಗಣೇಶ ಮೆರವಣಿಗೆ ಬರಂಗಿಲ್ಲ. ಯಾಕೆ ಗೊತ್ತಾ ಸರ್? ಇಲ್ಲ ಅಲ್ಲ ಅಲ್ಲಲ್ಲ ಅಲ್ಲನನ್ನ ಬಿಟ್ಟು ದಯವಿಟ್ಟು ಬೇರೆ ಈ ಯಾರು ಇಲ್ಲ. ಧರ್ಮದ ಬೆಳಿಗ್ಗೆ ಅಲ್ಲ, ಇದನ್ನ ಅಲ್ಲ, ಬೆಳಿಗ್ಗೆ ಅವಹೇಳನಕಾರಿ ನಾವು ಮಾಡ್ತೀವಿ. ಏನೇನೋ ಸರ್, ನಾವು ಅದಕ್ಕೆ ಅವಕಾಶ ಕೇಳಿಸ್ಕೊತೀವಿ. ಕೊಡಲ್ಲ. ಅಲ್ಲ, ನಾವು ಕೇಳಿಸ್ಕೊತೀವಿ. ಆ ಶಬ್ದ ಅಲ್ಲ. ಆದ್ರೆ ನಮ್ಮ ಗಣೇಶನ ಮೆರವಣಿಗೆಯನ್ನ ಇವ್ರು ಸಹಿಸ್ಕೊಳ್ಳೋದಿಲ್ಲ. ಇಲ್ಲಿ ಕೋಮು ಸೌಹಾರ್ದ ಬರಬೇಕು ಅಂತಂದ್ರೆ ಎರಡೂ ಸಮುದಾಯಗಳನ್ನು ಸಹ ರೆಸ್ಪೆಕ್ಟ್ ಮಾಡಬೇಕು. Yes, yes. ಇವರಿಂದಲೂ ಹಂಗೆ ಬರಬೇಕು. ಈಗ ಇದನ್ನ ಬಿಡಬೇಕು. ಒಂದ್ ನಿಮಿಷ, ನಟರಾಜ್ ಗೌಡ್ರು ಇಲ್ಲಿ ಕೇಳಿಸ್ಕೊಳ್ಳಿ. ಹೇಳಿ. ವಿಷ ಜಂತುಗಳನ್ನ ಸಾಕಿದ್ರೆ ಅದು ನನ್ನ ವಿರೋಧಿಗೆ ಮಾತ್ರ ಕಚ್ಚತ್ತೆ ಅಂತ ಭಾವಿಸಿದ್ರೆ ಮೂರ್ಖತನ. ಕರೆಕ್ಟ್. ನಾಳೆ ನನಗೂ ಕಚ್ಚತ್ತೆ ಆ ವಿಷ ಜಂತುಗಳು. Correct. ಇದು ನಿಮಗೆ ಅರಿವಾಗಿಲ್ಲ ಅಂತ ಅನ್ಸುತ್ತೆ ಇಲ್ಲ, ನನಗೆ. ಅದು ಬಿಜೆಪಿ ಇದು ನಿಮಗೆ ಅರಿವಾಗಿಲ್ಲ ಅಂತ. ಬಿಜೆಪಿಗೆ ಅರಿವಾಗಿಲ್ಲ. ಬಿಜೆಪಿ ಏನ್ ಗೊತ್ತಾ, ಕಾಂಗ್ರೆಸ್ಸಿಗೆ ಅರಿವಾಗಿಲ್ಲ, ಅದೇ ಕೇಳಿ, ಪ್ರಾಬ್ಲಮ್. ತಾವು ಸಾಕುವ ಮೂಲಭೂತವಾದವಿದೆಯಲ್ಲ ಅದು ಅವ್ರನ್ನೇ ಸುಡುತ್ತೆ. ನಾವು ನೀವು ಅದು ನೋಡಿದೀವಿ. ಸುಷ್ಮಾ ಸ್ವರಾಜ್ ವಿಷಯದಲ್ಲಿ ಹೆಂಗೆ 25,000 ಜನ ಹೆಂಗೆ ಅವ್ರನ್ನ ಟ್ರೋಲ್ ಮಾಡಿದ್ರು ಅಂತ ಹೇಳಿ. ದಿವಂಗತರಾಗಿದ್ದಾರೆ, ಪಾಪ ಅವ್ರನ್ನ ನೆನೆಸೋದು ಬೇಡ. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿ ಮಾಡುವಂತಹ ಇದಿದೆಯಲ್ಲ, ಲ್ಯಾಬೊರೇಟರಿ ಮಾಡ್ಕೊಂಡಿದ್ರು ಕರಾವಳಿನ, ಈಗ ಅಲ್ಲಿಲ್ಲ. ಚಿಕ್ಕಮಂಗ್ಳೂರು ಮಾಡ್ಕೊಂಡಿದ್ರು, ಅಲ್ಲಿ ಕಡಿಮೆ ಆಗಿದೆ. ಈಗ ಮಂಡ್ಯ ಭಾಗಕ್ಕೆ ಬಂದಿದ್ದಾರೆ ಕರಾವಳಿನ ಲ್ಯಾಬೊರೇಟರಿ ಮಾಡ್ಕೊಳ್ಳಕ್ಕೆ, ಮಂಡ್ಯನ. ದೆನ್ ರಾಜ್ಯದ ವಿವಿಧ ಜಾಗಗಳಲ್ಲಿ ನಟರಾಜ್ ಗೌಡ್ರೆ, ಕೇಳಿ ಮಸೀದಿಯಿಂದ ಕಲ್ಲು ಬಿದ್ರೆ ಬಿಜೆಪಿ ಅವರು ಲ್ಯಾಬೊರೇಟರಿ ಮಾಡ್ಕೊಂಡಿದ್ದಾರೆ. ಕೇಳಿ. ಏನು ಒಂದಕ್ಕೊಂದು ಸಂಬಂಧ ಇಲ್ಲ. ಒಂದ್ ನಿಮಿಷ. ಮಸೀದಿಯಿಂದ ಕಲ್ಲು ಬಿತ್ತಲ್ವಾ, ಒಬ್ಬ ಕಿಡಿಗೇಡಿ ಕಲ್ಲು ಹೊಡೆದ. ನೀವೇನ್ ಮಾಡ್ಬೇಕು ಅದಕ್ಕೆ? ನೀವು ಆ ರೀತಿ ಆಗಬಾರದು ಹೇಳಿ ಅರ್ಥ ಮಾಡ್ಕೊಳ್ಳಿ. ನೀವು ಆ ಎಕ್ಸ್ಟ್ರೀಮ್ ಯೋಚನೆಗಳಿದಾವಲ್ಲ, ಮತಾಂಧತೆಯ ಯೋಚನೆ, ಮುಸ್ಲಿಂ ಮೂಲಭೂತವಾದ, ಇದನ್ನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಿಲ್ಲ. ಇಲ್ಲ. ಸೊ ಇದರ ಅಪಾಯವನ್ನ ನೀವು ಅರ್ಥನೇ ಮಾಡ್ಕೊಳ್ತಿಲ್ಲ. ಇದೇ ಪ್ರಾಬ್ಲಮ್ ಇರೋದು. ಇದನ್ನ ಅರ್ಥ ಮಾಡ್ಕೊಳ್ತಿಲ್ಲ ಕೇಳಿ. ನೀವು ಮುಸ್ಲಿಂ ಮೂಲಭೂತವಾದ, ಹಿಂದೂ ಮೂಲಭೂತವಾದ ಇದವಲ್ಲ, ಎರಡೂ ಕೂಡ ಅಪಾಯ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಯಾರೋ ಒಬ್ಬ ಒಂದೇ ಒಂದು ಕಿಡಿಗೇಡಿ ಯಾರೋ ಒಬ್ಬ ಕಲ್ಲು ಹೊಡೆದ ತಕ್ಷಣಕ್ಕೆ ಇಡೀ ಮುಸ್ಲಿಮ್ಗೆ ನೀವು ಅವಮಾನ ಮಾಡೋದು, ಅಥವಾ ಯಾರೋ ಒಬ್ಬ ಹಿಂದೂ ಒಬ್ಬ ಶ್ರೀರಾಮ ಸೇನೆಯವನೋ ಒಬ್ಬ ಬಜರಂಗ ದಳದವನೋ ಏನೋ ಒಂದು ಕಿಡಿಗೇಡಿ ಒಂದು ಕೆಲಸ ಮಾಡಿದ್ರೆ ಇಡೀ ಹಿಂದೂ ಸಮುದಾಯಕ್ಕೆ ಕಳಂಕ ಬರೆಯೋದು ಸರಿ ಇಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಬಿಜೆಪಿಗರು ಇದನ್ನು ಪೋಷಣೆ ಮಾಡೋದಾಗಬಹುದು, ಅಥವಾ ಇವ್ರ ಮೇಲೆ ಸುಮ್ಮನೆ ಆರೋಪಗಳನ್ನ ಮಾಡ್ಕೊಂಡು ನೋಡಿ. ಈಗ ಆಯ್ತು, ನೀವೇ ಹೇಳಿದ್ರಿ ಸೆಕ್ಷನ್ 163 ಅಲ್ಲ, ಬಿಜೆಪಿ ಮಾಡಿದ್ರು ಅಂತ ಹೇಳ್ತೀನಿ. ನಾನು ಕೇಳ್ತೀನಿ ಸರ್, ಬಾಂಗ್ಲಾದೇಶದಲ್ಲಿ ಬಿಜೆಪಿ ಇಲ್ವಲ್ಲ ಸರ್? RSS ಇಲ್ವಲ್ಲ ಸರ್? ಸರಿ, ಅಲ್ಲಿ ಯಾಕೆ ಆಗ್ತಿದೆ? ಮಯನ್ಮಾರ್ ಅಲ್ಲಿ ಬಿಜೆಪಿ ಇದೆ, ಪಾಕಿಸ್ತಾನದಲ್ಲಿ ಅಲ್ಲಿ ಯಾಕೆ ಆಗ್ತಿದೆ? ಅಲ್ಲಿ ಯಾಕೆ ಅಲ್ಲಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡುತ್ತಾರೆ? ಈಗ ಅಮೆರಿಕದಲ್ಲೂ ಕೂಡ ಅಲ್ಪಸಂಖ್ಯಾತರು ಟಾರ್ಗೆಟ್ ಯಾಕೆ ಆಗ್ತಿದೆ? ಮೆಂಟಾಲಿಟಿ ಅರ್ಥ ಮಾಡ್ಕೊಳ್ತಿಲ್ಲ ಸರ್. ಅದೇ ಪ್ರಾಬ್ಲಮ್ ಇರೋದು. ಅಮೆರಿಕದಲ್ಲಿ ಮುಸ್ಲಿಂ ಇದಾರ, ಹಿಂದೂಗಳಿದಾರ, ಅಲ್ಲಿ ಯಾಕೆ ಅಲ್ಪಸಂಖ್ಯಾತರ ಮೇಲೆ ಟಾರ್ಗೆಟ್ ಆಗ್ತಾ ಇದೆ? ಯಾಕೆ ಆಗ್ತಿದೆ? ಎಲ್ಲಾ ಧರ್ಮದಲ್ಲೂ ಮೂಲಭೂತವಾದಿಗಳು ಕಿಡಿಗೇಡಿಗಳು. ಯಾವ ಧರ್ಮದಲ್ಲಿ? ಕೇಳಿ, ಈ ಪೊಲಿಟಿಕಲ್ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಪ್ರಾಬ್ಲಮ್. ಪೊಲಿಟಿಕಲಿ ಕರೆಕ್ಟ್ ಆಗಿರಬೇಕು ಅನ್ನುವಂತ ಸ್ಟೇಟ್ಮೆಂಟ್. ಕೇಳಿ ಒಂದ್ ನಿಮಿಷ. ನಾನು ಅಮೆರಿಕದಲ್ಲೂ ಕೂಡ ಆತರ ಅಟ್ಯಾಕ್ ಆಗ್ತಾ ಇದೆ. ಅಲ್ಲಿ ಯಾರಿದ್ದಾರೆ? ಮುಸ್ಲಿಮ್ಸ್ ಮೆಜಾರಿಟಿ ಇದಾರ, ಹಿಂದೂ ಮೆಜಾರಿಟಿ ಇದಾರ. ಇಬ್ರು ಮೇಲೂ ಅಟ್ಯಾಕ್ ಆಗ್ತಾ ಇರತಕ್ಕಂಥದ್ದು ಕ್ರಿಶ್ಚಿಯನ್ ಮೂಲಭೂತವಾದಿಗಳಿಂದ. ಇಡೀ ದೇಶದಲ್ಲಿ ಈ ತರ ಮೂಲಭೂತವಾದಿಗಳು ರಾಡಿಕಲ್ ಜನ ಇದಾರಲ್ಲ, ಕೋಸ್ಟಲ್ ಅಲ್ಲಿ ಆಗೋದಕ್ಕೆ ಬಿಜೆಪಿ ಕಾರಣ ಅಂತ ಆದ್ರೆ, ರಾಜ್ಯದಲ್ಲಿ ಆಗಿರೋದಕ್ಕೆ ಬಿಜೆಪಿ, ಬಾಂಗ್ಲಾದಲ್ಲಿ ಆಗಿರೋದಕ್ಕೆ ಯಾವ ಬಿಜೆಪಿ ಕಾರಣ? ಯಾವ ಕಾರಣ? ಮನಸ್ಥಿತಿ ಕಾರಣ. ಇಟ್ಸ್ ಅ ಮೆಂಟಾಲಿಟಿ. ಆ ಮೆಂಟಾಲಿಟಿಯನ್ನು ಪ್ರಶ್ನೆ ಮಾಡ್ತಿಲ್ಲ ನೀವು. ದೇಶದಲ್ಲಿ ಇಲ್ಲಿವರೆಗೂ ಅಲ್ಲೂ ಕೂಡ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದಾರೆ. ಎಲ್ಲರೂ ಕೂಡ ಎಲ್ಲರ ಮೇಲೂ ಅಲ್ಲೇ ಮಾಡಿ ಸಾಯಿಸ್ಬಿಟ್ಟಿದ್ದಾರೆ, ಮುಗಿಸ್ಬಿಟ್ಟಿದಾರ. ಆತರ ಇಲ್ಲ. ಅಲ್ಲಿ ಮೂಲಭೂತವಾದಿಗಳು ಎಲ್ಲ ಕಡೆ ಅಪಾಯನೇ. ಕರ್ನಾಟಕದಲ್ಲೂ ಕೂಡ. ದಿಲೀಪ್ ಅವರೇ, ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.